ವಿಚ್ಛೇದಿತ ಪುತ್ರಿಯೊಬ್ಬರು ತಮ್ಮ ತಂದೆಯ ಪಿಂಚಣಿ ಪಡೆಯಲು ಹೈಕೋರ್ಟ್ ಮೊರೆ ಹೋಗಿದ್ದು, ಈ ಸಂಬಂಧ ಅರ್ಜಿ ವಿಚಾರಣೆ ನಡೆಸಿದ ತ್ರಿಪುರಾ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ. ತಂದೆಯ ಮರಣದ ಬಳಿಕ ವಿಚ್ಛೇದನ ಪಡೆದ ಪುತ್ರಿಯು ಕುಟುಂಬ ಪಿಂಚಣಿಗೆ ಅರ್ಹರಲ್ಲ ಎಂದು ತೀರ್ಪು ನೀಡಿದೆ. ಪಿಂಚಣಿದಾರನ ಮರಣದ ಬಳಿಕ ಆತನ ಕುಟುಂಬದಲ್ಲಿ ಆದ ಬದಲಾವಣೆಗಳನ್ನು ಪರಿಗಣಿಸಲು ಸಾಧ್ಯವಿಲ್ಲ. ತಂದೆಯ ಮರಣದ ಮೊದಲೇ ಮಗಳಿಗೆ ವಿಚ್ಛೇದನವಾಗಿದ್ದರೆ ಆಕೆಯ ಕುಟುಂಬ ಪಿಂಚಣಿಗೆ ಅರ್ಹರು. ತಂದೆಯ ಮರಣ ನಂತರದ ಘಟನೆಗಳಿಗೂ ಕುಟುಂಬ ಪಿಂಚಣಿಗೂ ಸಂಬಂಧ ಕಲ್ಪಿಸಲು ಸಾಧ್ಯವಾಗದು ಎಂದು ಹೇಳಿದೆ. ಅರ್ಜಿದಾರರ ಮಹಿಳೆಯ ತಂದೆ ಅಗರ್ತಲಾ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದರು. 2018ರಲ್ಲಿ ಅವರು ನಿಧನರಾಗಿದ್ದರು. ಇತ್ತ ಅರ್ಜಿದಾರ ಮಹಿಳೆಯು 2021ರಲ್ಲಿ ವಿಚ್ಛೇದನ ಪಡೆದುಕೊಂಡಿದ್ರು ಹಾಗೂ ತಂದೆಯ ಮರಣ ನಂತರದ ದೊರೆಯುವ ಕುಟುಂಬ ಪಿಂಚಣಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಸಂಬಂಧ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ದತ್ತಾಪುರ್ಕೆಯಸ್ತ ತ್ರಿಪುರಾ ರಾಜ್ಯ ನಾಗರಿಕ ಸೇವೆಗಳ ನಿಯಮಗಳು 2017ರ ನಿಯಮದ ಅಡಿಯಲ್ಲಿ ಪಿಂಚಣಿದಾರನ ಮರಣ ಸಂದರ್ಭದಲ್ಲಿಯೇ ಪುತ್ರಿಯು ವಿಚ್ಛೇದಿತಳಾಗಿರಬೇಕು. ಪಿಂಚಣಿದಾರನು ಸಾವನ್ನಪ್ಪಿದ ದಿನದವರೆಗಿನ ಸ್ಥಿತಿಯನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಇದಾದ ಬಳಿಕ ಆಗುವ ಯಾವುದೇ ಬದಲಾವಣೆಗಳನ್ನು ಅರ್ಹತಾ ಮಾನದಂಡವಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.